ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಎನ್‌ಡಿಎ ಸಜ್ಜಾಗಿದೆ. ಶುಕ್ರವಾರ ನರೇಂದ್ರ ಮೋದಿ ಅವರು ಪದಗ್ರಹಣ ಮಾಡಬಹುದು. ಶನಿವಾರ ಅಂತ ಹೇಳ್ತಾ ಇದ್ರು, ಅದು ಒಂದು ದಿನಕ್ಕೆ ಪ್ರೀಪೋನ್ ಆಗಿದೆ. ಒಂದೇ ಒಂದು ದಿನಕ್ಕದು ಪ್ರೀಪೋನ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಾಕಷ್ಟು ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಯೂಶ್ವಲ್ ಆಗಿ ಈ ಥರದ ಸನ್ನಿವೇಶ ಇದೆಯಲ್ಲ, ಈಗ ಒಬ್ಬರು ಬಹುಮತ ಇಲ್ಲ ಅಂತ ಹೇಳಿದಾಗ ತುಂಬ ಟೈಮ್ ಕೊಡೋದು, ಒಂದು ಗಂಟೆ ಟೈಮ್ ಕೊಟ್ಟರೆ ಒಂಥರ ಮಾತುಕತೆ ನಡೆಯುತ್ತೆ, ಒಂದು ದಿನ ಕೊಟ್ಟರೆ ಇನ್ನೊಂದು ಥರ ಆಗುತ್ತೆ, 2 ದಿನ ಕೊಟ್ಟರೆ ಇನ್ನೊಂದು ಥರ, 3 ದಿನ ಕೊಟ್ಟರೆ ಇನ್ನೊಂದು ಥರ. ಯಾವ ನಾಯಕರ ಮೈಂಡಲ್ಲಿ ಏನೇನು ಓಡ್ತಿರುತ್ತೋ ಗೊತ್ತಿಲ್ಲ. ಅದಕ್ಕೆ ಆದಷ್ಟು ಬೇಗ ಪದಗ್ರಹಣ ಮಾಡಿಬಿಡಬೇಕು. ಯಾರ್ಯಾರೇನೇನು ಡಿಮ್ಯಾಂಡ್ ಇದೆಯೋ ಒಂದು 8 ಜನನ ಕರೆಸಿ ಅವ್ರಿಗೊಂದು ಮಂತ್ರಿಗಿರಿ ಕೊಟ್ಟುಬಿಟ್ಟು ಪ್ರಮಾಣ ವಚನ ಮಾಡಿಸ್ಬಿಡ್ಬೇಕು. ಆಮೇಲೆ ಹೇಳಿದ್ರು ಬಹುಮತ ಸಾಬೀತುಪಡಿಸ್ತಕ್ಕಂಥ ಕೆಲಸ ಇರುತ್ತೆ. ನಂಬರನ್ನು ಅವ್ರು ತೋರಿಸಿದ್ರೆ ಸಾಕು. ಈ ಸ್ಟ್ರಾಟಜಿ ಕೂಡ ಇರುತ್ತೆ. ಶನಿವಾರ ಅಂತ ಅಂದುಕೊಂಡಿದ್ರು, ಅದ್ಯಾಕೋ ಶುಕ್ರವಾರಕ್ಕೆ ಬರ್ತಾ ಇದೆ. ಇದೀಗ ಎನ್‌ಡಿಎ ನಾಯಕರ ಸಭೆಯಲ್ಲಿ ಈ ನಿರ್ಧಾರ ಪ್ರಕಟವಾಗಿದೆ. ಒಂದೇ ಒಂದಿನ ಮುಂಚೆ ಪ್ರಮಾಣ ವಚನ ತಗೊಳ್ಬಹುದು. ನರೇಂದ್ರ ಮೋದಿಯವರು ಈ ಬಾರಿ ಎನ್‌ಡಿಎಯ ಕಡೆಯಿಂದ ಪ್ರಧಾನಿಯಾಗಿ, BJPಯಿಂದಲೇ ಪ್ರಧಾನಿ ಆಗಬಹುದಾಗಿತ್ತು, ಹಿಂದೆಲ್ಲ ಆಗಿದ್ದರು. ಆದರೆ ಈ ಬಾರಿ ಎನ್‌ಡಿಎ ಪ್ರಧಾನಿ ಅಂತಲೇ ಹೇಳ್ಕೊಳ್ಬೇಕಾಗತ್ತೆ. ಅವರೊಬ್ಬರದೇ ಕ್ಲೈಮ್ ಮಾಡ್ಕೊಳ್ಳೋಕೆ ಬರಲ್ಲ. ಕಾರಣ ಎನ್‌ಡಿಎ ಕೂಟದಿಂದ ಅವರು ಕಳೆದ ಬಾರಿ ಪ್ರಧಾನಿ ಆಗಿದ್ದರು. ಅವರಿಗೆ BJPಯಿಂದಲೇ ಪ್ರಧಾನಿಯಾಗುವಷ್ಟು ನಂಬರ್ ಇತ್ತು. ಈಗ ಹಾಗಲ್ಲ. ಅವರು ಬೇರೆ ಪಾರ್ಟಿಗಳಿಂದ ಆ ಬೆಂಬಲದಿಂದ ನಮಗೆ ಇವರು ಸಪೋರ್ಟ್ ಇದೆ ಅಂದರೆ ಅವ್ರು ಪ್ರಧಾನಿ, ಸಪೋರ್ಟ್ ಇಲ್ಲ ಅಂದರೆ ಇಳಿಬೇಕು ಅವರು. ಈ ಥರ ಆಗುತ್ತೆ. ಶುಕ್ರವಾರವೇ ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ನಿರ್ಧಾರ ಮಾಡಬಹುದಾಗತ್ತೆ. ಎನ್‌ಡಿಎ ಮುಖ್ಯಸ್ಥರಾಗಿ ನರೇಂದ್ರ ಮೋದಿ ಅವ್ರನ್ನ ನೇಮಕ ಮಾಡಲಾಗಿದೆ. ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. 15 ಮಿತ್ರ ಪಕ್ಷಗಳ ಬೆಂಬಲದ ಪತ್ರವನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಸರಳ ಬಹುಮತವನ್ನು ಪಡೆಯದ BJPಗೆ ಸಂಖ್ಯಾ ಸಮಸ್ಯೆ ಎದುರಾಗುತ್ತೆ. BJPಯನ್ನು ನಂಬರ್ ಗೇಮ್ ತುಂಬ ಕಾಡ್ತಾ ಇದೆ. ಅವರಿಗೆ ಸಂಸದರನ್ನು ಹಿಡಿದಿಟ್ಕೊಳ್ಬೇಕು ಅಂತೇಳಿ ಪ್ಲಾನ್ ನಡೆದಿದೆ. ನಾಳೆ BJP MPಗಳ ಸಭೆಯನ್ನು ಹೈಕಮಾಂಡ್ ಕರೆದಿದೆ. ಸಂಸದರಿಗೆ ಒಗ್ಗಟ್ಟಿನ ಪಾಠವನ್ನು ನಾಯಕರು ಮಾಡಲಿದ್ದಾರೆ. ಸಂಪುಟ ರಚನೆ ವೇಳೆ ಭಿನ್ನಮತ ಸ್ಫೋಟ ಆಗಬಹುದು. ಮಿತ್ರ ಪಕ್ಷಗಳಿಗೆ ಸ್ಪಂದಿಸುವಂತೆ ಪಾಠ ಮಾಡೋ ಸಂಭವ ಇದೆ. ನೋಡ್ರಪ್ಪ, ನಾವು ಅಧಿಕಾರದಲ್ಲಿ ಇರೋದೇ ಪವಾಡ ಆಗಿಬಿಡುತ್ತೆ. ಅಕಸ್ಮಾತ್ ಮಿತ್ರ ಪಕ್ಷಗಳು ಮುನಿಸಿಕೊಂಡು ಬಿಟ್ಟರೆ, ಮಿತ್ರ ಪಕ್ಷಗಳವರು ಕೇಳ್ತಾರೆ. ಈಗ ನಿಮಗೇನಾಗುತ್ತೆ ಅಂದರೆ, ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಮಾಡಿದರು. ಯಾರಿಂದ? ಕಾಂಗ್ರೆಸ್ಸಿಂದ ಸಿಡಿದು ಬಂದಿದ್ದರು. ಅಲ್ಲಿಂದ ಒಂದು 3-4 ಜನ JDSಯಿಂದ, ಈ ಕಡೆ ಕಾಂಗ್ರೆಸ್ಸಿಂದೆಲ್ಲ ಬಂದಿದ್ರಲ್ಲ. ವಿಷಯ ಏನು ಅಂತ ಹೇಳಿದ್ರೆ, ಆಗ ಅವ್ರು ಹೇಳಿಬಿಟ್ಟಿದ್ರು, ಬರೋರು ಎಲ್ರಿಗೂ ನಾನು ಖಾತೆ ಕೊಟ್ಬಿಡ್ತೀನಪ್ಪ ಅಂತ. ಬರೋರು ಎಲ್ಲರನ್ನೂ ಮಿನಿಸ್ಟರ್ ಮಾಡ್ತೀನಿ ನಾನು. ಒಂದು 17 ಜನದ್ದು ಡಿಮ್ಯಾಂಡ್ ಇತ್ತದು. ಸೋತವ್ರಿಗೆ ಬೇರೆ ಕಥೆ ಆಯಿತು, ಅದು ಬೇರೆ ವಿಚಾರ. 17 ಜನನು ಡಿಮ್ಯಾಂಡ್ ಇಟ್ಕೊಂಡು ಬಂದ್ರಲ್ಲ, ಅವ್ರಿಗೆ ಮಾಡೇ ಮಾಡ್ತೀವಿ ಎಂದಾಗ ಯಾರ್ಯಾರು ಈ BJPಯಲ್ಲಿ ಶಾಸಕರಾಗಿದ್ದವ್ರಿಗೆ ಆಸೆ ಇತ್ತಲ್ಲ, ನಾನು ಮಿನಿಸ್ಟರ್ ಆಗಬೇಕು ಅಂತ, ಯಡಿಯೂರಪ್ಪ ಅವ್ರ ಮೇಲೆ ದುಂಬಾಲು ಬಿದ್ದರು. ಯಡಿಯೂರಪ್ಪನವರು ಒಂದು ಮಾತು ಹೇಳಿದರು, ನೋಡ್ರಿ, 3 ತಿಂಗಳ ಕಾಲ ಹೆಂಡತಿ ಮಕ್ಕಳನ್ನು ಬಿಟ್ಟು ದೂರದ ಮುಂಬೈನಲ್ಲಿ ಕೂತ್ಕೊಂಡು ನಮಗೋಸ್ಕರ ಅವರು ಒದ್ದಾಡಿದ್ದಾರೆ. ನಾನು ಅವ್ರಿಗೆ ಅನ್ಯಾಯ ಮಾಡಲಾರೆ, ನಾನು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ತೀನಿ ಅಂಥೇಳಿ ಮಿನಿಸ್ಟ್ರು ಮಾಡಿದ್ರು ಯಡಿಯೂರಪ್ಪನವರು. ಬಹುಶಃ ಅದೇ ಸಂದಿಗ್ಧ ಸನ್ನಿವೇಶದಲ್ಲಿ ಈಗ ನರೇಂದ್ರ ಮೋದಿ ಅವರಿದ್ದಾರೆ. ಈಗ ನರೇಂದ್ರ ಮೋದಿ ಅವ್ರಿಗೆ ಅದೇ ಸಿಚುವೇಶನ್ನು. ಚಿರಾಗ್ ಪಾಸ್ವಾನ್ ಕೂಡ ಮಂತ್ರಿಗಿರಿ ಆಸ್ಪಿರೆಂಟೇನೆ. ಚಂದ್ರಬಾಬು ನಾಯ್ಡು ಅವರು ಸಹಜವಾಗಿ, ನಿತೀಶು ಸಹಜವಾಗಿ ನಮ್ಮ ಕಡೆಯವ್ರ ಖಾತೆ ಬೇಕು ಅಂತ. ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಹಜವಾಗಿ BJP ಬೇರೆ ಲೀಡರ್ಗಳು ಕೇಳ್ತಾರೆ. ಸಪೋಸ್ ನರೇಂದ್ರ ಮೋದಿಯವರು BJPಯನ್ನು 275 ದಾಟಿಸ್ಬಿಟ್ಟಿದ್ದರೆ ಅವಾಗೆಲ್ಲ ಸಂಸದರ ಗಪ್ಚುಪ್. ಈಗೇನೆಂದರೆ ಸ್ವಲ್ಪ ಸಸಾರ ಆಗಬಹುದು. ಕೆಳ ಹಂತದ ನಾಯಕರು ಕೇಳಕ್ಕೆ ಶುರು ಮಾಡ್ತಾರೆ. ಈಗ ನಮ್ಮನ್ನು ಯಾಕೆ ಮಾಡ್ತಿಲ್ಲ ಮಂತ್ರಿಗಳು ಅಂತ ಕೇಳಬಹುದು. ಇಲ್ಲಿವರೆಗೂ ಅದು ಇರಲಿಲ್ಲ, ಅಥವಾ ಇನ್ನು ಮುಂದೆನೂ ಹಾಗೇ ಇರುತ್ತೋ, ಐ ಡೋಂಟ್ ನೋ. ಅವಾಗ ಕೇಳಿದಾಗ ಏನು ಮಾಡಬೇಕಾಗತ್ತೆ, ಅವರು ಬಂದಿರೋದ್ರಿಂದ ನಮ್ಮ ಗೌರ್ಮೆಂಟ್ ಇದೆ, ಅವ್ರ ಖಾತೆ ಕೊಟ್ಟಾಗ ನೀವು ಅದಕ್ಕೆ ಸಿಟ್ಟು ಮಾಡ್ಕೊಳ್ಕೂಡ್ದು ಅಂಥೇಳಿ ಪಾಠ ಮಾಡುವಂತಹ ಪಾಸಿಬಿಲಿಟಿ ಅಥವಾ ಸಾಧ್ಯತೆ ಇದೆ.